ಇವಾಗ ಡೆಲ್ಲಿಲಿ ನಡೀತಾ ಇರೋ ಪ್ರೊಟೆಸ್ಟ್ ಬಗ್ಗೆ ನಿಮ್ಗೆಲ್ಲ ಗೊತ್ತಿರ್ತದೆ. ಇದ್ರ ಹಿಂದ್ಗಡೆ ಯಾರ್ಯಾರು ಅವ್ರೆ, ಇದು ಏನಕ್ಕೆ ಸ್ಟಾರ್ಟ್ ಆಯ್ತು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ವರ್ಷ 22 ಲಕ್ಷಕ್ಕಿಂತ ಹೆಚ್ಚು ಜನ ನೀಟ್ ಎಕ್ಸಾಮ್ ನ ಬರೀತಾರೆ. ಆದ್ರೆ ಪೇಪರ್ ಲೀಕ್ ಆಗಿ ಗವರ್ಮೆಂಟ್ ನವರು ರೀ ಎಕ್ಸಾಮ್ ನ ಮಾಡ್ತಾರೆ. ಇದಕ್ಕೆ ಕೆಲ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೋತಾರೆ, ಇನ್ ಕೆಲವರು ಡಿಪ್ರೆಷನ್ಗೆ ಹೋಯ್ತಾರೆ. ನೋಡಿ, ವಿದ್ಯಾರ್ಥಿಗಳು ರಾತ್ರಿ ಹಗ್ಲು ಅಂದೇನೆ ಕಷ್ಟಪಟ್ಟು ಓದಿರ್ತಾರೆ. ಇವ್ರು ಯಾರೋ ಒಂದಷ್ಟು ಜನ ಕಚಡ ನನ್ ಮಕ್ಕಳು ಮಾಡಿರೋ ಕೆಲ್ಸಕ್ಕೆ 22 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗದೆ. ಇದಕ್ಕೆ ನಮ್ಮ ವಿದ್ಯಾರ್ಥಿಗಳೆಲ್ಲ ಕೆಲವು ಸಂಘಟನೆಗಳ ಜೊತೆ ಸೇರ್ಕೊಂಡು ಪ್ರತಿಭಟನೆಯನ್ನ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಿ ಅಂತಂದ್ರೆ ಡೆಲ್ಲಿಯ ಜಂತರ್ ಮಂತರ್ ಅನ್ನೋ ಜಾಗದಲ್ಲಿ ಪ್ರತಿಭಟನೆಯನ್ನ ಸ್ಟಾರ್ಟ್ ಮಾಡ್ತಾರೆ. ಅವರ ಬೇಡಿಕೆ ಏನು ಅಂತಂದ್ರೆ ಈಗಿನ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ. ಯಾಕೆ ಅಂತಂದ್ರೆ ಇವರಿದ್ದಂತ 10 ವರ್ಷದಲ್ಲಿ 152 ಸತಿ ಪೇಪರ್ ಲೀಕ್ ಆಗಿರುತ್ತೆ. ಲೈಕ್ ಗೌರ್ಮೆಂಟ್ ಎಕ್ಸಾಮ್ ಪೇಪರ್ಸ್ ಎಲ್ಲ ಲೀಕ್ ಆಗಿರೋದು. ಈ ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾಗಿದ್ದಂತ ಪರಿಸರ ಸಚಿವ ಸೋನಮ್ ಅವರು 25 ದಿವಸ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇರ್ತಾರೆ. ಅವಾಗ ಪೊಲೀಸ್ನವರು ಇವ್ರನ್ನ ಬಲವಂತವಾಗಿ ಆಸ್ಪತ್ರೆಗೆ ಸೇರಿಸ್ತಾರೆ. ಯಾಕೆ ಅಂತಂದ್ರೆ ಇನ್ನೊಂದು ಸ್ವಲ್ಪ ದಿವಸ ಹೋಯ್ತು ಅಂತಂದ್ರೆ ಅವರ ಪ್ರಾಣಕ್ಕೆ ಹಾನಿ ಆಯ್ತದೆ ಅಂತ. ಇದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಕಾಕ್ರೋಚ್ ಜನತಾ ಪಾರ್ಟಿ ಇವರು ಕೂಡ ಸ್ಟೂಡೆಂಟ್ಸ್ ಅವ್ರಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ನಿಮ್ಗೆಲ್ಲ ಕಾಕ್ರೋಚ್ ಜನತಾ ಪಾರ್ಟಿ ಯಾವ ತರ ಉಟ್ಕೋತು ಅಂತ ಗೊತ್ತಿರ್ಬೋದು, ಆದ್ರೆ ಕೆಲವರಿಗೆ ಗೊತ್ತಿರಲ್ಲ. ಇವಾಗ ಹೇಳ್ತೀನಿ ನೋಡಿ. ಭಾರತದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶ ಸೂರ್ಯಕಾಂತ್ ಅವರು ನಮ್ಮ ದೇಶದಲ್ಲಿ ಕೆಲಸ ಇಲ್ದಿರುವಂತ ಯುವಕರಿಗೆಲ್ಲ ಜಿರಳೆಗಳು ಅಂತ ಕರೆದಿರ್ತಾರೆ. ಅದನ್ನ ಅಡ್ವಾಂಟೇಜ್ ತಗೊಂಡಂತ ಅಭಿಜಿತ್ ದೀಪ್ಕೆ ಅನ್ನೋರು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ಹೊಸ ಪಕ್ಷನ ಶುರು ಮಾಡ್ತಾರೆ. ಶುರು ಮಾಡಿದ್ದು 1 ವಾರ 15 ದಿವಸಕ್ಕೆಲ್ಲ ಮಿಲಿಯನ್ಸ್ ಫಾಲೋವರ್ಸ್ ಆಯ್ತಾರೆ. ನಮ್ಮ ಯುವಕರದ್ದು ಪ್ರಾಬ್ಲಮ್ ಏನು ಅಂತಂದ್ರೆ, ಯಾವ್ದು ಟ್ರೆಂಡ್ ಇರುತ್ತೆ ಆ ಟ್ರೆಂಡ್ ನ ಫಾಲೋ ಮಾಡ್ಕೋಯ್ತಾರೆ. ಅಂದ್ರೆ ಒಂದು ಕುರಿ ಹಳ್ಳಕ್ ಬಿತ್ತು ಅಂತಂದ್ರೆ ಎಲ್ಲಾ ಕುರಿಗಳು ಹೋಗಿ ಬಿದ್ದೋಯ್ತವೆ. ಇದು ನಮ್ಮ ಜೆನ್ಜಿಗಳ ಕತೆ. ಹಿಂದೆ ಮುಂದೆ ಏನು ಗೊತ್ತಿಲ್ಲ ಅವಕ್ಕೆ. ಒಂದ್ ಯಾರ ಹೇಳೋದಂದ್ರೆ ಬ್ಲೈಂಡ್ ಆಗಿ ನಂಬಿಡೋದು. ಕಾಕ್ರೋಚ್ ಜನತಾ ಪಾರ್ಟಿ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಹಾಕಿದ್ದಂತ ಪೋಸ್ಟ್ ಎಲ್ಲ ಬಿಜೆಪಿ ಎಗೇನೆಸ್ಟ್ ಇತ್ತು. ಕಾಕ್ರೋಚ್ ಜನತಾ ಪಾರ್ಟಿ ಅಂದ್ರೇನು, ಯುವಕರಿಗೆ ಸಪೋರ್ಟ್ ಮಾಡ್ಬೇಕಾದಂತ ಪಾರ್ಟಿ. ಕಾಂಗ್ರೆಸ್ ನ ಎಗೇನೆಸ್ಟ್ ಪೋಸ್ಟ್ ಹಾಕ್ಬೋದಿತ್ತು, ಇಲ್ಲ ಇನ್ನ ಬೇರೆ ಪಕ್ಷಗಳಿಗೆ ಎಗೇನೆಸ್ಟ್ ಪೋಸ್ಟ್ ನ ಹಾಕ್ಬೋದಿತ್ತು. ಆದ್ರೆ ಬಿಜೆಪಿಗೆ ಇವ್ರು ಯಾಕೆ ಹಾಕಿದ್ರು? ಅವಾಗ್ಲೇ ಎಷ್ಟೋ ಜನಕ್ಕೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ಡೌಟ್ ಇತ್ತು. ಈ ಪಾರ್ಟಿ ಬಗ್ಗೆ ಇನ್ನೂ ಬ್ರೀಫ್ ಆಗಿ ಮುಂದೆ ಹೇಳ್ತೀನಿ. ಮೇನ್ ಆಗಿ ನಮ್ಮ ವಿದ್ಯಾರ್ಥಿಗಳ ಬೇಡಿಕೆ ಏನಿತ್ತು, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು, ಅಲ್ಲಿ ಪ್ರಾಬ್ಲಮ್ ಆಗಿರುವಂತ ವಿದ್ಯಾರ್ಥಿಗಳಿಗೆಲ್ಲ ನ್ಯಾಯ ಸಿಗ್ಬೇಕು ಅಂತ. ಎಲ್ಲ ಶಾಂತಿಯುತವಾಗಿ ನಡೀತಾ ಇರ್ತದೆ. ಆದ್ರೆ ನಮ್ಮ ಭಾರತಕ್ಕೆ ಆಗದೆ ಇರುವಂತ ರಾಷ್ಟ್ರಗಳು, ವಿರೋಧಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಕೆಲವೊಂದಿಷ್ಟು ಫಂಡ್ ನ ರಿಲೀಸ್ ಮಾಡ್ತಾರೆ. ಆ ಫಂಡ್ ನ ಯಾರ್ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತಂದ್ರೆ ನಮ್ಮ ಇಂಡಿಯಾದಲ್ಲಿರುವಂತ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅವ್ರಿಗೆ ಏನಂತ ಹೇಳ್ಕೊಡ್ತಾರೆ ಅಂತಂದ್ರೆ, ನಾವು ಹೇಳೋ ತರ ಸ್ಕ್ರಿಪ್ಟ್ ನ ಬರ್ದಿ ನೀವು ವಿಡಿಯೋ ಮಾಡಿ ಹಾಕ್ಬೇಕು ಅಂತ. ಅದನ್ನ ಮಾಡಿರೋರು ನಮ್ಮ ದೇಶದ ವಿರೋಧಿಗಳೇ ಅಂತಾನೆ ಅರ್ಥ ಮಾಡ್ಕೋಬೇಕು ನಾವು. ಮತ್ತೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ದುಡ್ಡನ್ನ ಕೊಟ್ಟು ಆ ಪ್ರತಿಭಟನೆಗೆ ಕರೆಸ್ತಾರೆ. ಕರ್ಸ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಪೊಲೀಸ್ಗಳ ಮೇಲೆ ಹಲ್ಲೆ ಮಾಡಿಸೋದು, ಅಲ್ಲಿದ್ದಂತ ಪಬ್ಲಿಕ್ ಪ್ರಾಪರ್ಟಿ ಮೇಲೆ ಹಾನಿ ಮಾಡಿಸೋದು, ಈ ತರ ಎಲ್ಲ ಮಾಡಿ ಆ ಗಲ್ಬೆನ ಸ್ಟಾರ್ಟ್ ಮಾಡ್ತಾರೆ. ಇದ್ರಲ್ಲಿ ಬಲಿಯಾದವರು ನಮ್ಮ ವಿದ್ಯಾರ್ಥಿಗಳು ಮತ್ತೆ ಪೊಲೀಸ್ನವರು. ಯಾರೋ ಮಾಡಿದಂತ ಕುತಂತ್ರಕ್ಕೆ ಬಲಿಯಾದವರು ನಮ್ಮವರು. ಆಮೇಲೆ ಪೊಲೀಸ್ನವರು ನೋಡಿದ್ರು, ಅವ್ರು ಎಷ್ಟು ಕಂಟ್ರೋಲ್ ಮಾಡ್ತಾರೆ ಅಷ್ಟು ಗಂಟನು ಕಂಟ್ರೋಲ್ ಮಾಡಿದ್ರು. ಆಮೇಲೆ ಏನ್ ಮಾಡಿದ್ರು, ಎಲ್ರ ಮೇಲೂ ಲಾಠಿ ಚಾರ್ಜ್ ಮಾಡಿದ್ರು. ನೋಡಿ, ತಪ್ಪು ಮಾಡಿದವರೇ ಯಾರೋ, ಅದನ್ನ ಅನುಭವಿಸ್ತಾ ಇರೋರೇ ಇನ್ಯಾರೋ. ಮತ್ತೆ ಕಾಕ್ರೋಚ್ ಜನತಾ ಪಾರ್ಟಿಲಿದ್ದಂತ 3 ಜನ ಏನಿರ್ತಾರೆ, ಅವರು ಒಬ್ಬ ವೆಹಿಕಲ್ ಅಲ್ಲಿ ಹೋಗಿ ಔಸ್ಕೊಂಡ್ರೆ ಇನ್ನೊಬ್ಬ ಹೋಗಿ ಬರ್ಗರ್ ತಿಂತಾ ಇರ್ತಾನೆ, ಇನ್ನೊಬ್ಬ ಹೋಗಿ ಮಿನಿಸ್ಟರ್ನ ಮೀಟ್ ಮಾಡಕ್ಕೆ ಅಂತ ಹೋಗಿರ್ತಾನೆ. ಅಂದ್ರೆ ವಿದ್ಯಾರ್ಥಿಗಳ ಜೊತೆ ನಾನು ಹೋರಾಡ್ತೀನಿ ಕಾಪಾಡ್ತೀನಿ ಅಂತ ನಿಂತ್ಕೊಂಡವ್ರು ಅವ್ರವರೇ ಮಾಯ ಆಗ್ಬಿಟ್ಟವ್ರೆ. ಇದು ಕಾಕ್ರೋಚ್ ಜನತಾ ಪಾರ್ಟಿಯ ಇನ್ನೊಂದು ಮುಖ. ಇದ್ರ ಮಧ್ಯೆ ಮೀಡಿಯಾದವ್ರಿಗೆ ಏನ್ ಬೇಕು, TRP ಬೇಕು. ಅದಕ್ಕೆ ಇವ್ರೇನ್ ಮಾಡಿದ್ರು, ಲಾಠಿ ಚಾರ್ಜ್ ಮಾಡ್ತಾ ಇರೋದನ್ನ, ಪೊಲೀಸ್ನವರು ಅವ್ರ ಮೇಲೆ ಹಲ್ಲೆ ಮಾಡ್ತಾ ಇರೋದನ್ನ ವಿಡಿಯೋ ಮಾಡಿ ಜನಗಳಿಗೆ ತೋರಿಸಿದ್ರು. ಅಂದ್ರೆ ಜನಗಳ ದೃಷ್ಟಿಲಿ ಅಲ್ಲಿ ಪೊಲೀಸ್ನವರು ಕೆಟ್ಟವರಾದ್ರು. ಯಾರೋ ಮಾಡಿದಂತ ತಪ್ಪಿಗೆ ಕಷ್ಟಪಟ್ಟು ಕಾಪಾಡ್ತಿದ್ದಂತ ಪೊಲೀಸ್ ಮೇಲೆ ಅಪವಾದನೆ ಬಂತು. ನೋಡಿ, ನಾವು ಈ ಸರ್ಕಾರ ಆ ಸರ್ಕಾರ ಅಂತ ಯಾವ ಸರ್ಕಾರಕ್ಕೂ ಸಪೋರ್ಟ್ ಮಾಡ್ತಾ ಇಲ್ಲ. ರಿಯಾಲಿಟಿ ಹೇಳಕ್ಕೆ ಅಂತಾನೆ ನಾನು ಈ ವಿಡಿಯೋ ಮಾಡಿರೋದು. ಮೇಲ್ನೋಟಕ್ಕೆ ಈ ಪ್ರೊಟೆಸ್ಟ್ ನೀಟ್ ಬಗ್ಗೆ ಅಂತ ಅನ್ಕೊಂಡಿದ್ದೀರಾ, ಆದ್ರೆ ಇದ್ರೊಳಗಡೆ ಬೇರೆ ಮರ್ಮನೇ ಅಡಗದೆ. ಮತ್ತೆ ನಮ್ಮ ದೇಶದಲ್ಲಿ ಯಾವುದೇ ತರ ಪ್ರಾಬ್ಲಮ್ ನಡೆದ್ರು ಕಾಂಗ್ರೆಸ್ ಅವರು ಬಿಜೆಪಿ ಮೇಲೆ ಹೇಳ್ತಾರೆ, ಬಿಜೆಪಿ ಅವರು ಕಾಂಗ್ರೆಸ್ ಮೇಲೆ ಹೇಳ್ತಾರೆ, ಇನ್ನೊಂದು ಪಕ್ಷ ಇನ್ನೊಂದ್ರ ಮೇಲೆ ಹೇಳ್ತಾರೆ. ಒಟ್ಟಿನಲ್ಲಿ ಇಲ್ಲೆಲ್ಲ ಬಕ್ರ ಆಯ್ತಾ ಇರೋರು ಅಂದ್ರೆ ಜನಗಳು. ಯಾಕೆ ಅಂತಂದ್ರೆ ಟ್ಯಾಕ್ಸ್ ನ ನಮ್ಮ ಮೇಲೆ ಏರಾಕ್ಬಿಟ್ಟು ಅವ್ರ ಮಕ್ಕಳು ಅವರು ಆರಾಮಾಗಿ ಖುಷಿಯಾಗಿ ಬಂಗ್ಲೆಲಿ ಎಂಜಾಯ್ ಮಾಡ್ಕೊಂಡವ್ರೆ. ನೀವು ತಿಂಗಳೆಲ್ಲ ದುಡ್ದು ಕಷ್ಟಪಟ್ಟು ಒಂದ್ ದಿವಸ ಸಂಬಳಕ್ಕೆ ಕಾಯ್ಕೊಂಡು ಇದ್ದೀರಿ ಅಷ್ಟೇ. ಇವಾಗಾದ್ರೂ ಬುದ್ಧಿ ಕಲ್ತ್ಕೊಂಡು ಮುಂದೆ ಯಾವ ರಾಜಕೀಯ ವ್ಯಕ್ತಿನ ಆಯ್ಕೆ ಮಾಡಬೇಕು ಅಂತ ಸೆಲೆಕ್ಟ್ ಮಾಡಿ ದೇಶನ ಉಳಿಸ್ಕೊಳ್ಳಿ. ಇದೇ ಹೋದ್ರೆ ಇದೇ ತರನೇ ಆಗೋದು. ನಾನು ಈ ಪಕ್ಷ ಆ ಪಕ್ಷ ಅಂತ ಹೇಳ್ತಾ ಇಲ್ಲ. ನಮ್ಮ ದೇಶದಲ್ಲಿ ಕರೆಂಟ್ ಸಿಚುವೇಶನ್
ಆದಷ್ಟು ಎಲ್ರಿಗೂ ಶೇರ್ ಮಾಡಿ.